ಹೇ ನ್ಯೂಬೀಸ್, ನಿರಜಾ ಆನಂದ್ ಹಿಯರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ACF 2020 ಪೇಪರ್ದು ಕ್ವೆಶನ್ಸನ್ನು ಸಾಲ್ವ್ ಮಾಡೋದನ್ನು ಕಂಟಿನ್ಯೂ ಮಾಡೋಣ. ಈಗ ಸಾಲ್ವ್ ಮಾಡ್ತಾ ಇರೋವಂಥ ಕ್ವೆಶನ್ ನಂಬರ್ ಸಿಸ್ಟಮಿಂದ ಇದೆ. ಹೌ ಮೆನಿ ನಂಬರ್ಸ್ ಫ್ರಮ್ 1 to 100 ಆರ್ ಸಚ್ ಈಚ್ ಆಫ್ ವಿಚ್ ಇಸ್ ಡಿವಿಸಿಬಲ್ ಬೈ 8 ಆ್ಯಂಡ್ ಹೂಸ್ ಒನ್ ಡಿಜಿಟ್ ಅಟ್ ಲೀಸ್ಟ್ ಇಸ್ 8. ಈಸಿ ಇದೆ ಕ್ವೆಶನ್ನು, ಟ್ರೈ ಮಾಡಿ. ಓಕೆ, ವಿಡಿಯೋನ ಪಾಸ್ ಮಾಡಿ ನೀವೇ ಟ್ರೈ ಮಾಡಿ, ಚೆಕ್ ಎಷ್ಟು ನಂಬರ್ಸ್ ಬರುತ್ತೆ ಅಂತ. ಆ ನಂಬರ್ಸಲ್ಲಿ ಒಂದು ಡಿಜಿಟ್, ಅಟ್ಲೀಸ್ಟ್ ಒಂದು ಡಿಜಿಟ್ 8 ಆಗಿರಬೇಕು. ದಟ್ ಇಸ್ ವಾಟ್ ದೇ ಆರ್ ಟೆಲ್ಲಿಂಗ್. ಐ ಹೋಪ್ ನೀವು ಟ್ರೈ ಮಾಡಿದ್ದೀರಾ ಅಂತ. ಲೆಟ್ ಮಿ ಟೆಲ್ ಯು ದ ಆನ್ಸರ್ ನೌ. ಆನ್ಸರ್ ಇಸ್ 4. ಓಕೆ, ನಂಬರ್ಸ್ ಆರ್ 0, 8, 80, 48, 88. These are the numbers from 1 to 100 which are divisible by 8 and also one of the digits. ಇಲ್ಲಿ ನೋಡಿ, at least one of the digit is 8. ಅರ್ಥ ಆಗಿದೆಯಾ? ವೆರಿ ಸಿಂಪಲ್. ನೀವು ಈ ಥರ ನಂಬರ್ಸ್ ತಗೋಬಾರ್ದು. 16, 24, even though these numbers are divisible by 8, ಇಲ್ಲಿ 8 ಇಲ್ಲ ಅಲ್ವಾ? ಸೊ ಈ ನಂಬರ್ಸ್ ಕೌಂಟ್ ಆಗಲ್ಲ. ಸೊ these are the 4 numbers which are according to the condition. I hope this is clear. Okay, we'll continue. ಈಗ ನೆಕ್ಸ್ಟ್ ಕ್ವೆಶನನ್ನು ಸಾಲ್ವ್ ಮಾಡೋಣ. Question is, a sum of rupees 13.50 is made of 38 coins which are either 50 paisa or 25 paisa coins. Find the number of 25 paisa coins. Okay, 38 coins ಇದೆ. ಔಟ್ ಆಫ್ ದಿಸ್ 38 ಕಾಯಿನ್ಸು 25 ಪೈಸಾ ಕಾಯಿನ್ಸನ್ನ ಎಕ್ಸ್ ಇದೆ ಅಂತ ತಗೊಳ್ಳೋಣ. 50 ಪೈಸಾ ಕಾಯಿನ್ಸ್ ಎಷ್ಟಿರ್ಬೋದು? ಥಿಂಕ್ ಮಾಡಿ. No need to take any other variable for this. You can manage with this x value. ಈಗ ಔಟ್ ಆಫ್ 38 ಎಕ್ಸ್ ಆರ್ 25 ಪೈಸಾ ಕಾಯಿನ್ಸ್ ಅಂದರೆ ಮಿಕ್ಕೊಂಡಿರೋದು. ಹೆಂಗೆ ತೊಗೊಳ್ಳೋದು ಅದನ್ನು? 38 ಮೈನಸ್ ಎಕ್ಸ್ ಅಲ್ವಾ? ನಾವು ಇದನ್ನು ಅಮೌಂಟಾಗಿ ಕನ್ವರ್ಟ್ ಮಾಡಬೇಕು. ವಾಟ್ ಈಕ್ವೇಷನ್ ಯು ಕ್ಯಾನ್ ಫಾರ್ಮ್? ನೋಡಿ, 25 ಪೈಸಾ ಕಾಯಿನ್ಸು ಎಕ್ಸ್ ಇದೆ ಪ್ಲಸ್ 50 ಪೈಸಾ ಕಾಯಿನ್ಸು 38 ಮೈನಸ್ ಎಕ್ಸ್ ಇದೆ. ಈಗ ಇದು ಅಮೌಂಟ್ ಆಗಿ ಚೇಂಜ್ ಆಗಿದೆ. ಓಕೆ, ಇದ್ರದ್ದು ವ್ಯಾಲ್ಯೂ 13.50 rupees ಅಂತ ಹೇಳ್ತಾ ಇದ್ದಾರೆ. am I clear? ಲೆಟ್ ಮಿ ಎಕ್ಸ್ಪ್ಲೇನ್ ವಿತ್ ಅನ್ ಎಕ್ಸಾಂಪಲ್. ಟೋಟಲ್ 5 ಕಾಯಿನ್ಸ್ ಇದೆ ಅಂತ ತಗೊಳ್ಳೋಣ. ಓಕೆ, ಇದರಲ್ಲಿ 2 rupees ಕಾಯಿನ್ಸು 3 ಇದೆ, 5 rupees ಕಾಯಿನ್ಸು 2 ಇದೆ. ಟೋಟಲ್ 5 ಕಾಯಿನ್ಸ್ ಅಲ್ವಾ? ಈಗ ಇದನ್ನು ಅಮೌಂಟ್ ಆಗಿ ಕನ್ವರ್ಟ್ ಮಾಡಿ ಅಂತ ಕೇಳಿದ್ರೆ ನೋಡಿ, 2 rupees ಕಾಯಿನ್ಸು 3 ಇದೆ ಅಂತ ಅಂದರೆ ಯು ವಿಲ್ ಟೆಲ್ ಮ್ಯಾಮ್ 6 rupees ಆರ್ ದೇರ್ ಅಲ್ವಾ? ದೆನ್ 5 rupees ಕಾಯಿನ್ಸು 2 ಇದೆ ಅಂತ ಅಂದರೆ 10 rupees. ಟೋಟಲ್ ಎಷ್ಟಾಯಿತು? 16 rupees ಇದೆ ಅಂತ ಹೇಳ್ತೀರಾ ಅಲ್ವಾ? ಅದನ್ನು ಹೇಗೆ ಈಕ್ವೇಷನ್ ಫಾರ್ಮಲ್ಲಿ ಬರೆಯೋದು ಅಂದರೆ ನೋಡಿ, 2 rupees ಕಾಯಿನ್ಸು 3 ಆರ್ ದೇರ್ ಪ್ಲಸ್ 5 rupees ಕಾಯಿನ್ಸು 2 ಆರ್ ದೇರ್. ಇದು ನಿಮಗೆ ವ್ಯಾಲ್ಯೂ 16 ಬರುತ್ತೆ. ಈಗ ಈಕ್ವೇಷನ್ನು ಇದೇ ರೀತಿ ಫಾರ್ಮ್ ಮಾಡಿರೋದು. ಇಲ್ಲಿ ನೋಡಿ, 25 ಪೈಸಾ ಕಾಯಿನ್ಸು ಎಕ್ಸ್ ಇದೆ ಆ್ಯಂಡ್ 50 ಪೈಸಾ ಕಾಯಿನ್ಸು 38 ಮೈನಸ್ ಎಕ್ಸ್ ಇದೆ. ಅಮೌಂಟ್ ಆಗಿ ಚೇಂಜ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ದ ವ್ಯಾಲ್ಯೂಸ್ ಲೈಕ್ ದಿಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ ತಗೋಬೇಕು. ಏನು? ಸಿ ನ್ಯೂಬೀಸ್, ಇಲ್ಲಿ LHS ಅಲ್ಲಿ ಇರೋವಂಥ ವ್ಯಾಲ್ಯೂಸು ಪೈಸಾದಲ್ಲಿದೆ ಆ್ಯಂಡ್ RHS ಅಲ್ಲಿ ಇರೋವಂಥ ವ್ಯಾಲ್ಯೂ ರುಪೀಸಲ್ಲಿದೆ. ಈ ಥರ ಈಕ್ವೇಷನ್ ಬರಲ್ಲ. ಅರ್ಥ ಆಗ್ತಿದೆಯಾ? ನೀವು ಇಲ್ಲ ಪೈಸಾದಲ್ಲಿ ಇರಬೇಕು, ಇಲ್ಲ ರುಪೀಸಲ್ಲಿ ಇರಬೇಕು. ವೆರಿ ಸಿಂಪಲ್ ಟು ಕನ್ವರ್ಟ್ ದಿಸ್ ರುಪೀಸ್ ಟು ಪೈಸಾ. ಏನು ಮಾಡಬೇಕು? ಈ ವ್ಯಾಲ್ಯೂನ 100 ಜೊತೆ ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ. 1 rupee is equal to 100 paisa ಅಲ್ವಾ? ದ್ಯಾಟ್ಸ್ ಇಟ್. ಓಕೆ, ನಾವು 25x ಪ್ಲಸ್ 50 ಇಂಟು 38 ಮೈನಸ್ 50x. ವಾಟ್ ಇಸ್ ದಿಸ್ ವ್ಯಾಲ್ಯೂ? 1350. ಓಕೆ, ಲೆಟ್ ಸಿಂಪ್ಲಿಫೈ ದಿಸ್, ಗೆಟ್ ದ ವ್ಯಾಲ್ಯೂ ಆಫ್ ದ ಎಕ್ಸ್. ಅದೇ ಆನ್ಸರು. ಅರ್ಥ ಆಗಿದೆಯಾ? ಇಷ್ಟು ಈಸಿಯಾಗಿ ಈಕ್ವೇಷನ್ನ ಫಾರ್ಮ್ ಮಾಡ್ಬೋದು. ಓಕೆ, ಲೆಟ್ಸ್ ಗೆಟ್ ದ ವ್ಯಾಲ್ಯೂ ನಾವು. 50 ಇಂಟು 38 ಅಂತ ಅಂದರೆ 1500 ಪ್ಲಸ್ 400 ವಿಚ್ ಇಸ್ 1900. ಸೊ ದಿಸ್ ವ್ಯಾಲ್ಯೂ ಇಸ್ 1900 ಮೈನಸ್ 25x is equal to 1350. 25x is equal to 1900 minus 1350. What is this value? 550. X value ಏನಾಗುತ್ತೆ ನೋಡಿ, x is equal to 550 divided by 25. Answer is 22. x ಯಾವುದಕ್ಕೆ ವ್ಯಾಲ್ಯೂ ಆಗುತ್ತೆ ನೋಡಿ? Number of 25 paisa coins. That is what the question. Correct. Find the number of 25 paisa coin. Answer is 22. Meaning is very simple. Out of this 38 coins, so 25 paisa coins are 22 and remaining 16 coins are 50 paisa coins. I hope this is clear. Next equation question is
There are some cows, bulls, and 45 hens in a group. One caretaker looks after 15 animals. The number of bulls is twice the number of cows. If the number of heads is less than the total number of feet by 186, including the caretakers, then how many caretakers are there? See, question is simple, but you have to understand it properly. ಅರ್ಥ ಆಗ್ತಿದೆಯಾ? ಫಸ್ಟ್ ನೀವೇನು ಮಾಡಬೇಕು ಅಂದರೆ ನಂಬರ್ ಆಫ್ ಆ್ಯನಿಮಲ್ಸ್ ಎಷ್ಟಿದೆ ಅಂತ ತಗೋಬೇಕು. ಹೇಗೆ ತಗೊಳ್ಳೋದು? ಲೆಟ್ಸ್ ಟೇಕ್ ನಂಬರ್ ಆಫ್ ಕೌಸ್ ಇಸ್ ಈಕ್ವಲ್ ಟು ಎಕ್ಸ್. ದೆನ್ ನಂಬರ್ ಆಫ್ ಬುಲ್ಸ್ ಎಷ್ಟಿದೆ ಅಂತ ಹೇಳ್ಬೋದಾ? ಟ್ವೈಸ್ ಅಲ್ವಾ? 2x. ದೆನ್ ಟೋಟಲ್ ಎಷ್ಟಾಗುತ್ತೆ? 3x. ನಾವು ಟೋಟಲ್ ಆ್ಯನಿಮಲ್ಸ್ ಇಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಕೌಸ್ ಆ್ಯಂಡ್ ಬುಲ್ಸ್ 3x ಆಗಿದೆ. ದೆನ್ 45 ಹೆನ್ಸ್ ಇದೆ ಅಲ್ವಾ? ಆ್ಯಡ್ ದಟ್ ಹಿಯರ್. ಇಷ್ಟೇ, 3x + 45 ಆ್ಯನಿಮಲ್ಸ್ ಆರ್ ದೇರ್. ಅರ್ಥ ಆಗಿದೆಯಾ? ಓಕೆ, ನೆಕ್ಸ್ಟ್ ಇನ್ಫಾರ್ಮೇಷನಿಗೆ ಬರೋಣ. ಒನ್ ಕೇರ್ಟೇಕರ್ ಲುಕ್ಸ್ ಆಫ್ಟರ್ 15 ಆ್ಯನಿಮಲ್ಸ್. ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಅಂದರೆ 15 ಆ್ಯನಿಮಲ್ಸಿಗೆ ಒನ್ ಕೇರ್ಟೇಕರ್ ಇರಲೇಬೇಕು. ಆಯಿತಾ? ಥಿಂಕ್ ಮಾಡಿ, 30 ಆ್ಯನಿಮಲ್ಸ್ ಇದೆ ಅಂತ ಅಂದರೆ ಎಷ್ಟು ಕೇರ್ಟೇಕರ್ಸ್ ಬೇಕಾಗ್ತಾರೆ? 2 ಮೆಂಬರ್ಸ್ ಬೇಕಾಗ್ತಾರೆ. 45ಗೆ 3 ಮೆಂಬರ್ಸ್ ಬೇಕಾಗ್ತಾರೆ. 150ಗೆ 10 ಮೆಂಬರ್ಸ್ ಬೇಕಾಗ್ತಾರೆ. ಹೇಗೆ ಫೈಂಡ್ ಔಟ್ ಮಾಡ್ಬೋದು ಇದನ್ನು? ವೆರಿ ಸಿಂಪಲ್. ಟೋಟಲ್ ಆ್ಯನಿಮಲ್ಸ್ನ ತಗೊಳ್ಳೋಣ. ಲೆಟ್ಸ್ ಟೇಕ್ 90 ಆ್ಯನಿಮಲ್ಸ್ ಆದರೆ, ಓಕೆ, ನಂಬರ್ ಆಫ್ ಕೇರ್ಟೇಕರ್ಸ್ ರಿಕ್ವೈರ್ಡ್ ಫಾರ್ ದಿಸ್ 90 ಆ್ಯನಿಮಲ್ಸ್ ಅಂತ ಅಂದರೆ ಡಿವೈಡ್ ದಿಸ್ ಬೈ 15. 6 ಕೇರ್ಟೇಕರ್ಸ್ ಬೇಕು ಅಂತ ಅರ್ಥ. ಸೊ ಲೆಟ್ಸ್ ಟೇಕ್ ದ ವೇರಿಯಬಲ್ ಫಾರ್ ದಿಸ್. ನಂಬರ್ ಆಫ್ ಕೇರ್ಟೇಕರ್ಸನ್ನು ನಾನು ಎನ್ ಅಂತ ತಗೋತೀನಿ. ಟೋಟಲ್ ನಂಬರ್ ಆಫ್ ಕೇರ್ಟೇಕರ್ಸ್ ಎಷ್ಟು ಜನ ಬೇಕಾಗ್ತಾರೆ ಅಂತ ಅಂದರೆ ಟೋಟಲ್ ನಂಬರ್ ಆಫ್ ಆ್ಯನಿಮಲ್ಸ್ 3x + 45 ಡಿವೈಡೆಡ್ ಬೈ 15. ಇಷ್ಟೇ. ನಿಮಗೆ ನಂಬರ್ ಆಫ್ ಕೇರ್ಟೇಕರ್ಸ್ ಬೇಕು ಅಂತ ಅಂದರೆ ಈ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯಬೇಕು. ಹೌ ಕೆನ್ ವಿ ಫೈಂಡ್ ದಿಸ್ ಎಕ್ಸ್ ವ್ಯಾಲ್ಯೂ? ಓಕೆ, ನೆಕ್ಸ್ಟ್ ಇನ್ಫಾರ್ಮೇಷನ್ಗೆ ಬರೋಣ. ಇದನ್ನು ನಾವು ಆಲ್ರೆಡಿ ಯೂಸ್ ಮಾಡಿದ್ದೀವಿ. ನಂಬರ್ ಆಫ್ ಬುಲ್ಸ್ ಇಸ್ ಟ್ವೈಸ್ ದ ನಂಬರ್ ಆಫ್ ಕೌಸ್. ಇದು ಆಲ್ರೆಡಿ ಯೂಸ್ ಆಗಿದೆ. ನೆಕ್ಸ್ಟಿಗೆ ಬರೋಣ. ಇಫ್ ದ ನಂಬರ್ ಆಫ್ ಹೆಡ್ಸ್ ಇಸ್ ಲೆಸ್ ದ್ಯಾನ್ ಟೋಟಲ್ ನಂಬರ್ ಆಫ್ ಫೀಟ್ ಬೈ 186. ನಂಬರ್ ಆಫ್ ಹೆಡ್ಸ್ ಹೇಗೆ ತೊಗೊಳ್ಳೋದು? ವೆದರ್ ಇಟ್ಸ್ ಹ್ಯೂಮನ್ ಬೀಯಿಂಗ್ ಆರ್ ಆ್ಯನಿಮಲ್ಸ್, ಎಲ್ಲರಿಗೂ ಒನ್ ಹೆಡ್ ಇರ್ತಾನೆ ಇರೋದು. ಸೊ ಆ ನಂಬರ್ ಆಫ್ ಹೆಡ್ಸ್ ಹೇಗೆ ತೊಗೋತೀರಾ? ವೆರಿ ಸಿಂಪಲ್. ಟೋಟಲ್ ನಂಬರ್ ಆಫ್ ಆ್ಯನಿಮಲ್ಸ್ ಆ್ಯಂಡ್ ಟೋಟಲ್ ನಂಬರ್ ಆಫ್ ಕೇರ್ಟೇಕರ್ಸ್. ಸೊ we can take number of heads is equal to 3x + 45 total animals and caretaker ಕೂಡ ಇನ್ಕ್ಲೂಡ್ ಮಾಡಬೇಕು. ಅದಕ್ಕೆ ಇಲ್ಲಿ ಇನ್ಕ್ಲೂಡಿಂಗ್ ಕೇರ್ಟೇಕರ್ ಅಂತ ಕೊಟ್ಟಿರೋದು. ಅರ್ಥ ಆಗಿದೆಯಾ? ಓಕೆ, ನಾವು ನಂಬರ್ ಆಫ್ ಫೀಟ್ ಕೌಸ್ ಆ್ಯಂಡ್ ಬುಲ್ಸಿಗೆ 4 ಫೀಟ್ ಇರುತ್ತಲ್ವಾ? ಸೊ 3x ಕೌಸ್ ಆ್ಯಂಡ್ ಬುಲ್ಸ್ ಆರ್ ದೇರ್ ಇಂಟು 4 ಅಂತ ತಗೋಬೇಕು. ಅರ್ಥ ಆಗಿದೆಯಾ? ದೆನ್ ಹೆನ್ಸಿಗೆ ಎಷ್ಟಿರುತ್ತೆ? 2 ಇರುತ್ತೆ. ಸೊ 45 ಇಂಟು 2. ಕೇರ್ಟೇಕರ್ ಅಂದರೆ ಹ್ಯೂಮನ್ ಬೀಯಿಂಗ್ ಅಲ್ವಾ? ಇಂಟು 2 legs are there, so into 2. Hope this is clear. Let's simplify this. 12x + 90 + 2n. ಇಲ್ಲೇನು ಕೊಟ್ಟಿದ್ದಾರೆ? The difference of these two values is 186. So we can form the equation like this. 12x + 90 + 2n minus 3x + 45 + n is equal to 186. Okay, let's simplify this. 12x + 90 + 2n minus 3x minus 45 minus n is equal to 186. This is 9x + 45 + n is equal to 186. Let's get the n value. n is equal to, ಈ 45ನ ಈ ಕಡೆ ಕಳಿಸಿದ್ರೆ 141 ಆಗುತ್ತೆ, minus 9x. ನೋಡಿ, we have n value here and here. ಇದನ್ನು ಈಕ್ವೇಟ್ ಮಾಡ್ಕೊಳ್ಳೋಣ. ಓಕೆ, ಬೋತ್ ಆರ್ n values ಅಲ್ವಾ? You can easily equate it. 3x + 45 divided by 15 is equal to 141 minus 9x. ಈ ಈಕ್ವೇಷನ್ನ ಯೂಸ್ ಮಾಡಿಕೊಂಡು ನೀವು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಆಫ್ಟರ್ ಗೆಟಿಂಗ್ ಎಕ್ಸ್ ವ್ಯಾಲ್ಯೂ ಇಟ್ಸ್ ಸಿಂಪಲ್, ಯು ನೋ ದಟ್, ಕರೆಕ್ಟ್? ಲೆಟ್ಸ್ ಗೆಟ್ ದ ಎಕ್ಸ್ ವ್ಯಾಲ್ಯೂ ನೌ. ದಿಸ್ ಇಸ್ x/5 + 3 is equal to 141 minus 9x. x/5 + 9x is equal to 138. ಇದೇನಾಗುತ್ತೆ? 46x divided by 5 is equal to 138. X value will become 15. ಅಷ್ಟೇ. ಹೋಪ್ ದಿಸ್ ಇಸ್ ಕ್ಲಿಯರ್. ಆಫ್ಟರ್ ಗೆಟಿಂಗ್ ದಿಸ್ ಎಕ್ಸ್ ವ್ಯಾಲ್ಯೂ ನೋಡಿ, ಇಲ್ಲಿ ರಿಪ್ಲೇಸ್ ಮಾಡಿ ಇಲ್ಲ ಇಲ್ಲಿ ರಿಪ್ಲೇಸ್ ಮಾಡಿ. ಬೋತ್ ದ ವೇ ಯು ವಿಲ್ ಗೆಟ್ ದ ಆನ್ಸರ್.
let me use this one. 3 into 15 plus 45 divided by 15. This is 3 plus 3. Answer is 6. Meaning ಏನು ಇದ್ರದ್ದು 6 caretakers ಬೇಕು ಅಂತ ಅರ್ಥ. Hope this is clear everybody. ಅಂದರೆ ಟೋಟಲ್ ನಂಬರ್ ಆಫ್ ಆನಿಮಲ್ಸು 90 ಇದೆ. ಆನಿಮಲ್ಸ್ 3x ಇದೆ ಅಲ್ವಾ, ಅಲ್ಲಿ 15 ಹಾಕಿ ಅಷ್ಟೇ. ಜಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಫಾರ್ಮ್ ದ ಈಕ್ವೇಷನ್. ಹೋಪ್ ದಿಸ್ ಸೊಲ್ಯೂಷನ್ ಇಸ್ ಕ್ಲಿಯರ್. ಓಕೆ, ಲೆಟ್ಸ್ ಕಂಟಿನ್ಯೂ. If 15 apples and 20 oranges cost as much as 20 apples and 15 oranges, then how do you compare the cost of the two? Easy question ಇದೆ. Let's take one apple cost is A, one orange cost is O. Okay. 15 apples and 20 oranges ಅಂತ ಅಂದರೆ 15A plus 20O. ಓಕೆ, ಇಲ್ಲಿ ನೋಡಿ 0 ಮತ್ತು ಓನ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಈ ಥರ ತೊಗೊಂಡಿದ್ದೀನಿ. ದೆನ್ 20 ಆ್ಯಪಲ್ಸ್ ಆ್ಯಂಡ್ 15 ಆರೆಂಜಸ್ ಅಂತ ಅಂದರೆ 20A plus 15O. ಓಕೆ, ಸಿ ದೇ ಆರ್ ಟೆಲ್ಲಿಂಗ್ ದೀಸ್ ಟು ವ್ಯಾಲ್ಯೂಸ್ ಆರ್ ಸೇಮ್. ಸೊ ಲೆಟ್ಸ್ ಈಕ್ವೇಟ್ ಇಟ್. ಇದನ್ನು ಸಿಂಪ್ಲಿಫೈ ಮಾಡಿ ನಿಮಗೆ ಆನ್ಸರ್ ಅರ್ಥ ಆಗುತ್ತೆ. ನೋಡಿ, ಈ 15A ಆ ಕಡೆ ಕಳಿಸೋಣ, ದಟ್ ಈಸ್ 5A. ಆ್ಯಂಡ್ ಈ 15O ಈ ಕಡೆ ಕಳಿಸೋಣ, ದಟ್ ಈಸ್ 5O. ಇದೆರಡನ್ನ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ? O is equal to A. ಮೀನಿಂಗ್ ಏನಾಯಿತು? ಆ್ಯಪಲ್ ಆರ್ ಆಸ್ ಕಾಸ್ಟ್ಲಿ ಆಸ್ ಆರೆಂಜ್. ಸಿಂಪಲ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ವಿಲ್ ಕಂಟಿನ್ಯೂ. ನೆಕ್ಸ್ಟ್ ಕ್ವೆಶನನ್ನು ಸಾಲ್ವ್ ಮಾಡೋಣ. ಕ್ವೆಶನ್ ಇಸ್, ಇಫ್ 4 power x plus y is equal to 1 and 4 power x minus y is equal to 4, then the value of x and y respectively are. ತುಂಬಾ ಸಿಲ್ಲಿ ಕ್ವೆಶನ್ ಇದೆ. ಓಕೆ, ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಪರ್ಲಿ. ಇಲ್ಲಿ ನನಗೆ ವ್ಯಾಲ್ಯೂ 1 ಬರಬೇಕು ಅಂತ ಅಂದರೆ ಈ 4 ಪವರ್ ಏನಾಗಿರಬೇಕು? ಥಿಂಕ್ ಮಾಡಿ. 4 power should be 0 ಅಲ್ವಾ? 4 power 0 is 1. Any value power 0 is 1. Correct. Now, we can take this x plus y value as 0. See, power ಇದೆ ಅಲ್ಲ, x plus y 0. Okay, then let's come to this. 4 power x minus y is equal to 4. How it is possible? Very simple. 4 power 1 is 4. Correct? Then x minus y value should be 1. ಅರ್ಥ ಆಗಿದೆಯಾ? After getting these two equations, our solution is very simple. Let's take that equations. ಈ ಈಕ್ವೇಷನ್ಸನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ನೋಡಿ, ಆಗ ನೀವು ವೈನ ಕ್ಯಾನ್ಸಲ್ ಮಾಡಬೇಕು. 2x is equal to 1, x is equal to 1/2. ಎಕ್ಸ್ ವ್ಯಾಲ್ಯೂ ಸಿಕ್ತು. ದೆನ್ ಟು ಗೆಟ್ y ವ್ಯಾಲ್ಯೂ ಈ ಎರಡು ಈಕ್ವೇಷನ್ನ ಸಬ್ಟ್ರ್ಯಾಕ್ಟ್ ಮಾಡೋಣ. ದಿಸ್ ಇಸ್ ಹೌ ಯು ಕ್ಯಾನ್ ಸಬ್ಟ್ರ್ಯಾಕ್ಟ್ ಇಟ್. ಆಗ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. 2y is equal to -1, y is equal to -1/2. ದ್ಯಾಟ್ಸ್ ಇಟ್. ಇಷ್ಟು ಸಿಂಪಲ್ ಆಗಿ ಆನ್ಸರ್ ಸಿಗುತ್ತೆ. ಅರ್ಥ ಆಗಿದೆಯಾ? ಓಕೆ, ಸಿ ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಬಿ ವೆರಿ ಕೇರ್ಫುಲ್. ಎಕ್ಸ್ ವ್ಯಾಲ್ಯೂ 1/2 ಇದೆ ಆ್ಯಂಡ್ ವೈ ವ್ಯಾಲ್ಯೂ -1/2 ಇದೆ. ಸೊ ಸಿ ಇಸ್ ದ ಆಪ್ಷನ್ ಫಾರ್ ದಿಸ್ ಕ್ವೆಶನ್. Hope this is clear to everyone. Let's move to the next question now. Next equation question is, if x is equal to 7 plus 4 root 3 and x into y is equal to 1/2, then 4 divided by x square plus 1 by y square value is. ನೀವು ಬೀಸ್ ಇದನ್ನು ಸಾಲ್ವ್ ಮಾಡೋದಕ್ಕೆ ಪ್ರಾಪರ್ ಟೆಕ್ನಿಕ್ ಇದೆ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊತಾ ಹೋಗ್ತೀನಿ. ಪ್ರಾಪರ್ ಆಗಿ ಅನಲೈಸ್ ಮಾಡ್ತಾ ಹೋಗಿ. ಓಕೆ, ಸಿ ಫಸ್ಟು ಜಸ್ಟ್ ಚೇಂಜ್ ದಿಸ್ ವೇರಿಯಬಲ್ಸ್ ಟು 1 ವೇರಿಯಬಲ್. ಓಕೆ, ಇಲ್ಲೇನು ಮಾಡ್ತೀನಿ, ವೈನ ಎಕ್ಸ್ ಆಗಿ ಚೇಂಜ್ ಮಾಡ್ಕೋತೀನಿ ಬೈ ಯೂಸಿಂಗ್ ದಿಸ್. ಓಕೆ, 1 divided by 2x. ಸೊ ವಿ ಕ್ಯಾನ್ ರೀರೈಟ್ ದಿಸ್ ಆಸ್ 4 by x square plus 1 divided by 1 by 2x square. ಓಕೆ, ದೆನ್ 4 divided by x square. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 4x square ಬರುತ್ತೆ. ಬಟ್ 4x square ಡಿನಾಮಿನೇಟರಲ್ಲಿ ಇರಬಾರ್ದು. ನೋಡಿ, 1 divided by 1 by 2x square ಇದೆ ಅಲ್ವಾ? ಸೊ 4x square ನ್ಯೂಮರೇಟರ್ಗೆ ಹೋಗಬೇಕು. ಅರ್ಥ ಆಗಿದೆಯಾ? ನೆಕ್ಸ್ಟ್ ಇಲ್ಲಿಂದ 4ನ ಕಾಮನ್ ತಗೊಳ್ಳೋಣ. ವಿ ಗೆಟ್ 1 by x square plus x square. ಈಗ x ಸ್ಕ್ವೇರ್ದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಅಂತ ಅಂದರೆ ನೋಡಿ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಇದೆ, ಅದನ್ನು ಸ್ಕ್ವೇರ್ ಮಾಡಬೇಕು. ಲೆಟ್ಸ್ ಟೇಕ್ ದ ವ್ಯಾಲ್ಯೂ 7 plus 4 root 3 whole square. A plus B whole square formula. What is A square? 49. B square is 16 into 3. 2AB. 2 into 7 into 4 root 3. 49 plus 48 plus 56 root 3. Correct now? Then, what is the final value of x square?
97 plus 56 root 3. This is the value of x square. ಓಕೆ, ಇಲ್ಲಿರೋ ಎಕ್ಸ್ ಸ್ಕ್ವೇರ್ಗೆ ಈ ವ್ಯಾಲ್ಯೂನ ರಿಪ್ಲೇಸ್ ಮಾಡೋಣ. ವಿ ಗೆಟ್ 4 ಇಂಟು 1/97 ಪ್ಲಸ್ 56 ರೂಟ್ 3 ಪ್ಲಸ್ 97 ಪ್ಲಸ್ 56 ರೂಟ್ 3. ಐ ಹೋಪ್ ಇಲ್ಲಿ ತನಕ ಅರ್ಥ ಆಗಿದೆ ಅಂತ. ಇದನ್ನು ಏನು ಮಾಡಿ ಅಂತ ಅಂದರೆ ನೋಡಿ, 1/a ಪ್ಲಸ್ ಎ ಎಲ್ ಸಿ ಎಮ್ ಏನಾಗುತ್ತೆ, ಎ ಆಗುತ್ತೆ. ಸೊ ವಿ ಗೆಟ್ 1 plus a square alva. Instead of a, just use this 97 plus 56 root 3. Okay. We get 4, 1 plus 97 plus 56 root 3 whole square divided by 97 plus 56 root 3. Am I clear? Okay. Let's simplify this further. 4 into 1 plus ಇದನ್ನು a plus b whole square ಫಾರ್ಮುಲಾದಲ್ಲಿದೆ. ವಾಟ್ ಈಸ್ a ಸ್ಕ್ವೇರ್? 97 ಸ್ಕ್ವೇರ್. ವಾಟ್ ಈಸ್ b ಸ್ಕ್ವೇರ್? 56 ಸ್ಕ್ವೇರ್ ಇಂಟು 3 2ab. 2 ಇಂಟು 97 ಇಂಟು 56 ರೂಟ್ 3. Am I clear? Whole divided by 97 plus 56 ರೂಟ್ 3. ಅರ್ಥ ಆಗಿದೆಯಾ? ಓಕೆ. ನೌ 4 into 1 plus 97 square is 9409 plus 56 square into 3 ಅಂತ ಅಂದರೆ 9408 plus 2 into 97 into 56 into root 3. ಓಕೆ, ಸಿ ಏನಕ್ಕೆ ನಾನು ಇದನ್ನು ಮಲ್ಟಿಪ್ಲೈ ಮಾಡಿದೆ ಹಾಗೆ ಇಟ್ಟಿದ್ದೀನಿ ಅಂತ ಅಂದರೆ ದೆರ್ ಇಸ್ ಅ ಪರ್ಟಿಕ್ಯುಲರ್ ರೀಸನ್. ಓಕೆ, ಈ ಸೊಲ್ಯೂಷನ್ ಕಂಟಿನ್ಯೂ ಆಗ್ತಾ ಆಗ್ತಾ ನಿಮಗೆ ಅರ್ಥ ಆಗುತ್ತೆ. ಓಕೆ, ಲೆಟ್ಸ್ ಟೇಕ್ ದ ಡಿನಾಮಿನೇಟರ್. 4 ಇಂಟು 9409 ಈ 1ನ ಇದಕ್ಕೆ ಆ್ಯಡ್ ಮಾಡೋಣ. 9409 ಪ್ಲಸ್ 2 ಇಂಟು 97 ಇಂಟು 56 ರೂಟ್ 3 ಡಿವೈಡೆಡ್ ಬೈ 97 ಪ್ಲಸ್ 56 ರೂಟ್ 3. ಸಿ ಈ 56 ರೂಟ್ 3 ಇದೆ ಅಲ್ವಾ, ಇದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಇದನ್ನು ಮಾಡ್ತಾ ಇರೋದು. ಓಕೆ, ಸಿ ಇದನ್ನು ಮತ್ತೆ 97 ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಓಕೆ, ಸೊ 97 ಸ್ಕ್ವೇರ್ ಆ್ಯಂಡ್ ದಟ್ ನಂಬರ್ ಆಲ್ಸೋ 97 ಸ್ಕ್ವೇರ್ ಪ್ಲಸ್ 2 ಇಂಟು 97 ಇಂಟು 56 ರೂಟ್ 3 ಡಿವೈಡೆಡ್ ಬೈ 97 ಪ್ಲಸ್ 56 ರೂಟ್ 3. ಓಕೆ, ನಾವು ಇದನ್ನು ನಾವು 2 ಟೈಮ್ಸ್ ಆಫ್ 97 ಸ್ಕ್ವೇರ್ ಅಂತ ತಗೋಬೋದು ಅಲ್ವಾ. 2 ಇಂಟು 97 ಇಂಟು 56 ರೂಟ್ 3 ಡಿವೈಡೆಡ್ ಬೈ 97 ಪ್ಲಸ್ 56 ರೂಟ್ 3. ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂತ. ಇಲ್ಲಿಗೆ ರೀಚ್ ಆದಮೇಲೆ ವೆರಿ ಸಿಂಪಲ್. ಹೇಗೆ ಥಿಂಕ್ ಮಾಡಿ. ಸಿ 4 ಇಂಟು ಈ ಎರಡು ನಂಬರ್ಸಿಂದ 2 ಇಂಟು 97ನ ಕಾಮನ್ ತಗೊಳ್ಳೋಣ. ಓಕೆ, ಫಸ್ಟಲ್ಲಿ ಏನು ಉಳ್ಕೊಳ್ಳುತ್ತೆ? 97 ಉಳ್ಕೊಳ್ಳುತ್ತೆ. ಸೆಕೆಂಡ್ರಲ್ಲಿ ಏನು ಉಳ್ಕೊಳ್ಳುತ್ತೆ? 56 ರೂಟ್ 3 ಉಳ್ಕೊಳ್ಳುತ್ತೆ ಡಿವೈಡೆಡ್ ಬೈ 97 ಪ್ಲಸ್ 56 ರೂಟ್ 3. ದಾಟ್ಸ್ ಇಟ್. ನೋಡಿ, ಇದು ಕ್ಯಾನ್ಸಲ್ ಆಯ್ತಲ್ಲ. ಅರ್ಥ ಆಗಿದೆಯಾ? ದಿಸ್ ಇಸ್ ದ ರೀಸನ್. ಓಕೆ, ಈ ವಿಡಿಯೋನ ಮತ್ತೆ ಇನ್ನೊಂದ್ಸಲ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಆಮ್ ಐ ಕ್ಲಿಯರ್? ನೌ ವಾಟ್ ಆರ್ ವಿ ಲೆಫ್ಟ್ ವಿತ್? ವಾಟ್ ಈಸ್ ದ ಫೈನಲ್ ಆನ್ಸರ್? ಸಿಂಪಲ್, 4 ಇಂಟು 2 ಇಂಟು 97 ಅಷ್ಟೇ. ಫೈನಲ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ 776. Option C is the answer for this question. Am I clear? Now the question that we are solving is from geometry topic. Geometry ಅಂತ ತಗೊಂಡ್ರೂ ಪರ್ಸೆಂಟೇಜ್ ಯೂಸ್ ಆಗುತ್ತೆ ಇದರಲ್ಲಿ. ಓಕೆ, ಇಫ್ each side of a square is increased by 25%, then the percentage change in its area is. What is area of the square? ಹೇಗೆ ಕಂಡುಹಿಡ್ತೀರಾ ಏರಿಯಾನ? ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಸೈಡ್ ಇಂಟು ಸೈಡ್ ಅಲ್ವಾ. ಫಸ್ಟು ಇನಿಷಿಯಲ್ ಆಗಿ ಸೈಡ್ ಲೆಂತನ್ನು 100 ಸೆಂಟಿಮೀಟರ್ಸ್ ಅಂತ ತಗೊಳ್ಳೋಣ. ದ ಸೈಡ್ ಆಫ್ ದ ಸ್ಕ್ವೇರ್ ಇಸ್ 100 ಸೆಂಟಿಮೀಟರ್. ಓಕೆ, ಏರಿಯಾ ಏನಾಗುತ್ತೆ ಚೆಕ್ ಮಾಡಿ. ಏರಿಯಾ ಇಸ್ ಈಕ್ವಲ್ ಟು ಸೈಡ್ ಸ್ಕ್ವೇರ್ ಅಂತ ಅಂದರೆ 100 ಇಂಟು 100. ವಿ ಹ್ಯಾವ್ ಟೇಕ್ ದಿಸ್ ಆಸ್ 10,000. 10,000 is the area now. Then side increases by 25% ಅಂತ ಅಂದರೆ how much should be the side now? Side should be 125 centimeter.
ಅಲ್ವಾ. 100 is a friendly number. Use this. Okay. Now, area ಏನಾಗುತ್ತೆ 125 into 125. We get the value as 15625 is the value for this. Correct. Now, what is the change in its area? Initial ಆಗಿ 10,000 centimeter square ಇತ್ತು, ಈಗ 15,625 centimeter squares ಇದೆ ಅಲ್ವಾ. ಪರ್ಸೆಂಟೇಜ್ ಚೇಂಜ್ ಅಂತ ಅಂದರೆ ಡಿಫ್ರೆನ್ಸ್ ಡಿವೈಡೆಡ್ ಬೈ ಬೇಸ್ ಇಂಟು 100. ಡಿಫ್ರೆನ್ಸ್ ಅಂತ ಅಂದರೆ ಡಿಫ್ರೆನ್ಸ್ ಆಫ್ ದೀಸ್ ಟು ವ್ಯಾಲ್ಯೂಸ್ 5,625. ಬೇಸ್ ಅಂತ ಅಂದರೆ ಇನಿಷಿಯಲ್ ವ್ಯಾಲ್ಯೂ. ಓಕೆ, ಚೇಂಜಸ್ ಎಲ್ಲಿಂದ ಆಗಿದೆ ಅದನ್ನು ಬೇಸ್ ಆಗಿ ತಗೋಬೇಕು. ಸೊ ಹಿಯರ್ ಬೇಸ್ ವ್ಯಾಲ್ಯೂ ಇಸ್ 10,000 into 100. That's it. What is this value? 56.25%. Simple. Answer is option C. See, rather than taking variable to solve these type of questions, you can assume a number. Okay, numbers na assume ಮಾಡ್ಕೊಂಡ್ರೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. I hope this is clear. The surface area of a cuboid 16 meter long, 14 meter broad and 7 meters height is. ತುಂಬಾನೇ ಈಸಿ ಕ್ವೆಶನ್ ಇದೆ, ಬಟ್ ಯು ಶುಡ್ ನೋ ದ ಫಾರ್ಮುಲಾ ಫಾರ್ ದ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್. ಓಕೆ, ಫಾರ್ಮುಲಾ ಏನು ಅಂದರೆ 2 into length into width plus width into height plus height into length. Just replace these values and get the answer. This is 2 into 16 into 14 plus 14 into 7 plus 7 into 16. Correct now? Continue now. 2 into 224 plus 98 plus 112. This is 2 into 434. What is the final answer then? 868 meters square. That's it. Option B is the answer for this question. ಅರ್ಥ ಆಗಿದೆಯಾ? ಈ ಫಾರ್ಮುಲಾ ಗೊತ್ತಿದ್ರೆ ಇದು ಕ್ವೆಶನ್ ಅಲ್ಲ, ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಲೆಟ್ಸ್ ಕಂಟಿನ್ಯೂ ನೌ. ಸೆಕೆಂಡ್ ಕ್ವೆಶನ್ ಆಫ್ ದ ಜಾಮಿಟ್ರಿ ಟಾಪಿಕ್. ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಸನ್ ವೆನ್ ದ ಲೆಂತ್ ಆಫ್ ದ ಶಾಡೋ ಆಫ್ ಎ ಟ್ರೀ ಇಸ್ √3 times the height of the tree. Okay, see, let's assume tree like this. ಇದ್ರದ್ದು ಹೈಟು ಎಕ್ಸ್ ಅಂತ ತಗೊಳ್ಳೋಣ. ಓಕೆ, ಶ್ಯಾಡೋ ಕಮ್ಸ್ ಲೈಕ್ ದಿಸ್. ಆಯಿತಾ? ಇದನ್ನೇನಂತ ಕೊಟ್ಟಿದ್ದಾರೆ? √3 times ಆಫ್ ದಿಸ್ ಹೈಟ್. ಆಂಗಲ್ ಆಫ್ ಎಲಿವೇಶನ್ ಅಂದರೆ ಇದು. ಸಿ ದಿಸ್ ಒನ್, ಆಂಗಲ್ ಆಫ್ ಎಲಿವೇಶನ್. ಓಕೆ, ದೆನ್ ದಿಸ್ ಇಸ್ 90 ಡಿಗ್ರಿ. ಇದೇನಾಗುತ್ತೆ? ಆಪೋಸಿಟ್. This is adjacent, correct? And this is hypotenuse. We know opposite and we know adjacent. Can we use tan theta for this? Tan theta formula ಏನು? Opposite divided by adjacent. Yes, this comes under trigonometry. Okay, basic ಸಾಕು ಇದನ್ನು ಸಾಲ್ವ್ ಮಾಡೋದಕ್ಕೆ. So let's replace the values. X divided by √3x. This is 1 by √3. Find the theta value. Trigonometry basics ಅಲ್ಲಿ ನಮಗೆ sin theta, cos theta, tan theta, cot theta, secant theta and cosecant theta ಗೆ ವ್ಯಾಲ್ಯೂಸ್ ಇದೆ. ಸ್ಪೆಷಲಿ ದಿಸ್ 0 ಡಿಗ್ರಿ, 30 ಡಿಗ್ರಿ, 45 and 60 ಡಿಗ್ರಿ, 90 ಡಿಗ್ರಿ. ಕರೆಕ್ಟಾ? ಜಸ್ಟ್ ಮೆಮೊರೈಸ್ ದಿಸ್ ವ್ಯಾಲ್ಯೂಸ್ ಪ್ರಾಪರ್ಲಿ. ವೆರಿ ಯೂಸ್ಫುಲ್ ಫಾರ್ ದ ಕ್ಯಾಲ್ಕುಲೇಷನ್. ನೋಡಿ, tan theta ವ್ಯಾಲ್ಯೂ √3 ಬರಬೇಕು ಅಂತ ಅಂದರೆ theta value 30 ಡಿಗ್ರಿ ಆಗಿರಬೇಕು. tan 30 value is 1 by √3. So theta value ಏನಾಗುತ್ತೆ? theta value is 30. So answer for this question is A. ಇಷ್ಟು ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ಯೂಸ್ ಮಾಡಿದ್ದೆ ನಾವು ಬೇಸಿಕ್ಸು ಅಲ್ವಾ? ಸ್ಪೆಷಲಿ ದಿಸ್ ಆಂಗಲ್ ಆಫ್ ಎಲಿವೇಶನ್, ಆಂಗಲ್ ಆಫ್ ಡಿಪ್ರೆಷನ್, ಈ ಕ್ವೆಶನ್ಸ್ದು ಪ್ಯಾಟರ್ನು ತುಂಬ ಸಲ ರಿಪೀಟ್ ಆಗಿದೆ. ಓಕೆ, ಕಾನ್ಸಂಟ್ರೇಟ್ ಆನ್ ದಿಸ್ ಪ್ಯಾಟರ್ನ್ ಮೋರ್. ಸೂಪರ್. We'll continue. Next question is, if the angles of a triangle are in the ratio 1:2:3, then the corresponding sides are in the ratio. Okay, see, angles to ratio na value ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. newbies, angles to ratio na value ಆಗಿ ಕನ್ವರ್ಟ್ ಮಾಡಬೇಕಾದ್ರೆ you have to multiply a variable to that. Correct? No, this is the rule in the ratio. So let's take the angle, first angle 1x, second angle 2x and third angle 3x. Okay, sum ಮಾಡಿದ್ರೆ ಏನಾಗಬೇಕು? Total angles 180 degree. Simple. Okay, get the x value. X value is equal to 180 divided by 6, 30 ಆಗುತ್ತೆ. So we can take 30, 60 and 90. These are the three angles. Angles ನ ಈ ಥರ ತಗೊಳ್ಳೋಣ. A, B, C. After this, to find the corresponding sides, we have to use the sine rule formula. Sine rule formula ಏನು ಅಂದರೆ
A divided by sin A is equal to B divided by sin B is equal to C divided by sin C. See, ABC are the angles, small abc are the corresponding sides. Okay, now let's replace the value. A divided by sin 30 is equal to B divided by sin 60 is equal to C divided by sin 90. Okay. A divided by sin 30 value ಏನಿದೆ 1 by 2. B divided by sin 60 value ಏನಿದೆ √3 by 2. C divided by sin 90 value is 1. Okay. We can rearrange this as 2A is equal to 2B by √3 is equal to C. ಇದನ್ನ ರೇಷಿಯೋ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಅಂದರೆ ಈ ವ್ಯಾಲ್ಯೂಸ್ನ 1ಗೆ ಈಕ್ವೇಟ್ ಮಾಡ್ಕೋಬೇಕು. ಅರ್ಥ ಆಗ್ತಿದ್ಯಾ? ನೋಡಿ, 2A is equal to 1. A ವ್ಯಾಲ್ಯೂ ಏನು ಸಿಗುತ್ತೆ 1 by 2. 2B is equal to, okay, 2B by √3 is equal to 1. B value is √3 by 2. Then C value 1. Now we have A value, B value and C value. ಇದನ್ನ ರೇಷಿಯೋ ಆಗಿ ಫಾರ್ಮ್ ಮಾಡಬೇಕು. Hope this is clear. Okay, what is A is to B is to C? 1 by 2 is to √3 by 2 is to 1. This is the ratio of the corresponding sides. But this is not the final ratio. ಇದನ್ನು ಇನ್ನೂ ನೀವು ಸಿಂಪ್ಲಿಫೈ ಮಾಡಬೇಕು. ಹೇಗೆ ಸಿಂಪ್ಲಿಫೈ ಮಾಡೋದು? ಎಲ್ಲ ರೇಷಿಯೋನು 2 ಇಂದ ಮಲ್ಟಿಪ್ಲೈ ಮಾಡಬೇಡಿ. ಓಕೆ, ಟು ರಿಮೂವ್ ದಿಸ್ ಡಿನಾಮಿನೇಟರ್, ಜಸ್ಟ್ ಮಲ್ಟಿಪ್ಲೈ ಈಚ್ ರೇಷಿಯೋ ವ್ಯಾಲ್ಯೂ ವಿತ್ 2. ಸೊ ಫಸ್ಟ್ ವ್ಯಾಲ್ಯೂ ಇಸ್ 1, second value is √3, third value is 2. This is the ratio of the corresponding sides. The final answer is option D. 1 is to √3 is to 2. Hope this is clear. Next question is, two concentric circles form a ring. The inner and the outer circumference of the ring are 52 by 7 meter and 75 3 by 7 meters respectively. The width of the ring is, see, width of the ring anta andre idu. This one you have to find. Okay, ಇದನ್ನು ಹೇಗೆ ತೊಗೊಳ್ಳೋದು ಅಂತ ಅಂದರೆ ನೋಡಿ, ಇದನ್ನು ನಾವು ಔಟರ್ ರಿಂಗ್ದು ರೇಡಿಯಸ್ ಬಿಗ್ ಆರ್ ಅಂತ ತೊಗೊಳ್ಳೋಣ, ಇದನ್ನು ನಾವು ಇನ್ನರ್ ರಿಂಗ್ದು ರೇಡಿಯಸ್ ಸ್ಮಾಲ್ ಆರ್ ಅಂತ ತೊಗೊಳ್ಳೋಣ. ಇದೆರಡ್ರದ್ದು ಡಿಫ್ರೆನ್ಸ್ ಇದೆ ಅಲ್ಲ, ಆರ್ ಮೈನಸ್ ಆರ್, ಇದೇ ನಮಗೆ ವಿಡ್ತ್. ಸಿಂಪಲ್. ಓಕೆ, ಸಿ, ಸರ್ಕಂಫರೆನ್ಸ್ ಆಫ್ ದ ರಿಂಗ್ ಇಸ್ ಗಿವನ್. ಲೆಟ್ಸ್ ಟೇಕ್ ದ ಸರ್ಕಂಫರೆನ್ಸ್ ಫಾರ್ಮುಲಾ. ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಫಾರ್ಮುಲಾ ಇಸ್ 2πr. ಆರ್ ಅಂದರೆ ರೇಡಿಯಸ್ಸು, ಪೈ ಅಂತ ಅಂದರೆ, see, pi value is 22 by 7. Let's get the value of these two radius. Okay, first to small r na ಕಂಡುಹಿಡಿಯೋಣ. Small r ಕಂಡುಹಿಡಿಯಬೇಕಾದ್ರೆ you have to concentrate on the inner ring. Circumference ಏನು ಕೊಟ್ಟಿದ್ದಾರೆ? 52 by 7. 2 into pi value 22 by 7. ಇಲ್ಲಿ ರೇಡಿಯಸ್ ಸ್ಮಾಲ್ ಆರ್ ಆಗುತ್ತೆ. ಓಕೆ, ಲೆಟ್ಸ್ ಸಾಲ್ವ್ ದಿಸ್. ಇದನ್ನು ಇಂಪ್ರಾಪರ್ ಫ್ರಾಕ್ಷನಿಗೆ ಕನ್ವರ್ಟ್ ಮಾಡೋಣ. ಜಸ್ಟ್ ಯು ಹ್ಯಾವ್ ಟು ಮಲ್ಟಿಪ್ಲೈ ದೀಸ್ ಟು ಆ್ಯಂಡ್ ಆ್ಯಡ್ ದಿಸ್ ವ್ಯಾಲ್ಯೂ. This is 352 divided by 7 is equal to 44 divided by 7 into r. 7 cancel madana. R value is 352 divided by 44. This is 8 za. Okay, let's get the radius of the bigger circle. Big R. Yes. To get this, you have to concentrate on the outer ring. Okay, now what is the circumference given? 75 3 by 7. Okay, 2 into 22 by 7. ಇದಕ್ಕೇನಾಗುತ್ತೆ ರೇಡಿಯಸ್ಸು ಬಿಗ್ ಆರ್ನ ತಗೋಬೇಕು. ನಾವು ಇದನ್ನು ಇಂಪ್ರಾಪರ್ ಫ್ರಾಕ್ಷನಿಗೆ ಕನ್ವರ್ಟ್ ಮಾಡೋಣ. ದಿಸ್ ಇಸ್ 528 divided by 7 is equal to 44 by 7 into r. 7 cancel ಮಾಡೋಣ. R value is 528 divided by 44. This is 12 za. ನೋಡಿ, ಔಟರ್ ರಿಂಗ್ದು ರೇಡಿಯಸ್ 12 ಸಿಕ್ಕಿದೆ ಆ್ಯಂಡ್ ಇನ್ನರ್ ರಿಂಗ್ದು ರೇಡಿಯಸ್ 8 ಸಿಕ್ಕಿದೆ. ಟು ಗೆಟ್ ದ ವಿಡ್ತ್, ವಾಟ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಸಬ್ಟ್ರಾಕ್ಟ್ ದೀಸ್ ಟು. 12 minus 8. ಸೊ ದ ಆನ್ಸರ್ ಇಸ್ 4 meters. ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಐ ಹೋಪ್ ನಿಮಗೆ ಮೆಥಡ್ ಅರ್ಥ ಆಗಿದೆ ಅಂತ. ವಿ ಹ್ಯಾವ್ ಯೂಸ್ ದಿಸ್ ಫಾರ್ಮುಲಾ, ಸರ್ಕಂಫರೆನ್ಸ್ ಆಫ್ ದ ರಿಂಗ್, ದಟ್ ಇಸ್ 2πr, ಟು ಗೆಟ್ ದಿಸ್ ಆನ್ಸರ್. ಯು ಈಸ್ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ವಿಡಿಯೋ. Question is, a spherical ball of lead 3 centimeter in diameter is melted and recast into 3 spherical balls. See, let's take this as the spherical ball. Spherical ball in the sense, you can take the example of volleyball, football. ಆಯಿತಾ? ಈ ಬಾಲನ್ನು ಮೆಲ್ಟ್ ಮಾಡಿ ಈ 3 ಬಾಲ್ನ ಪ್ರಿಪೇರ್ ಮಾಡಿದ್ದಾರೆ.
Okay, and the diameter of two of these are 1.5 centimeter and 2 centimeter. ನೋಡಿ ಇದನ್ನ 1.5 centimeter ಅಂತ ತಗೊಳ್ಳೋಣ, ಇದನ್ನ 2 centimeter ಅಂತ ತಗೊಳ್ಳೋಣ. ಓಕೆ, ದರ್ ಆಸ್ಕಿಂಗ್ ಫಾರ್ ದ ಡಯಾಮೀಟರ್ ಆಫ್ ದ ಥರ್ಡ್ ಬಾಲ್. ಓಕೆ, ಇದನ್ನೇನಂತ ಕೊಟ್ಟಿದ್ದಾರೆ, 3 centimeter ಅಂತ ಕೊಟ್ಟಿದ್ದಾರೆ. am I clear? ಇದನ್ನ ಮೆಲ್ಟ್ ಮಾಡಿ ಈ 3 ಬಾಲ್ನ ರೆಡಿ ಮಾಡಿರೋದು. ಥಿಂಕ್ ಮಾಡಿ ಏನು ಮಾಡ್ಬೋದು ಅಂತ. Very simple. See, volume of this is exactly equal to sum of the volume of this 3 balls. Okay, so volume of this big spherical ball is equal to volume of this first ball, second ball and this third ball, summation of these 3 balls. Okay, so volume of the first ball plus volume of second plus volume of third ball. Okay, now volume the n formula. Volume formula is volume of the spherical ball is 4/3 pi r cube. Okay, ಈಗ ನಮಗೆ ಡಯಾಮೀಟರ್ ಬೇಕಿರೋದ್ರಿಂದ ಈ ರೇಡಿಯಸ್ನ ಡಯಾಮೀಟರ್ ಆಗಿ ಚೇಂಜ್ ಮಾಡೋಣ. ಸಿ, ಡಯಾಮೀಟರ್ ಅಂತ ಅಂದರೆ ಟ್ವೈಸ್ ಆಫ್ ದ ರೇಡಿಯಸ್, 2 times. ರೇಡಿಯಸ್ ಅಂತ ಅಂದರೆ ಹಾಫ್ ಆಫ್ ದ ಡಯಾಮೀಟರ್ ಅಷ್ಟೇ. ಓಕೆ, ಸೊ ವಿ ಕ್ಯಾನ್ ರೀರೈಟ್ ದಿಸ್ ಆಸ್ 4/3 pi d/2 ಹೋಲ್ ಕ್ಯೂಬ್. ಓಕೆ, ಮತ್ತೆ ಸಿಂಪ್ಲಿಫೈ ಮಾಡೋಣ. 4/3 ಇಂಟು 2 ಕ್ಯೂಬ್ ಇಸ್ 8 pi ಇಂಟು d ಕ್ಯೂಬ್. ಇದರ್ಥ ಆಗಿದೆಯಾ? ಲೆಟ್ಸ್ ರೆಡ್ಯೂಸ್ ದಿಸ್. ದಿಸ್ ಇಸ್ 1/6 pi ಇಂಟು d ಕ್ಯೂಬ್. ಇದನ್ನು ಇವಾಗ ಯೂಸ್ ಮಾಡೋಣ. ಓಕೆ, ನಾವು ವಾಲ್ಯೂಮ್ ಆಫ್ ದ ಬಿಗ್ ಬಾಲ್ 1/6 pi, ಡಯಾಮೀಟರ್ ಏನು ಕೊಟ್ಟಿದ್ದಾರೆ 3, ಸೊ ಟೇಕ್ ದಿಸ್ ಆಸ್ 3 ಕ್ಯೂಬ್ ಇಸ್ ಈಕ್ವಲ್ ಟು 1/6 pi. ಫಸ್ಟ್ ಬಾಲ್ದು ಡಯಾಮೀಟರ್ ಏನಿದೆ 1.5 ಇದೆ ಅಲ್ವಾ, ಸೊ 1.5 ಕ್ಯೂಬ್ ಪ್ಲಸ್ 1/6 pi. ಸೆಕೆಂಡ್ ಬಾಲ್ದು ಡಯಾಮೀಟರ್ 2 centimeter ಅಂತ ಕೊಟ್ಟಿದ್ದಾರೆ, ಸೊ ಟೇಕ್ ದಿಸ್ ಆಸ್ 2 ಕ್ಯೂಬ್. ಓಕೆ, ಪ್ಲಸ್ 1/6 pi ಡಯಾಮೀಟರ್ ಏನು ಕೊಟ್ಟಿದ್ದಾರೆ ಅದನ್ನೇ ತಾನೇ ನಾವು ಕಂಡುಹಿಡಿಯಬೇಕಾಗಿರೋದು. ಲೆಟ್ಸ್ ಟೇಕ್ ಇಟ್ ಆಸ್ ಎಕ್ಸ್ ಕ್ಯೂಬ್. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋಣ. ದಟ್ ಈಸ್ 1/6 pi. ವಾಟ್ ಇಸ್ ದಿಸ್ ವ್ಯಾಲ್ಯೂ? 27 ಇಸ್ ಈಕ್ವಲ್ ಟು, ಈ 3 ನಂಬರ್ಸಿಂದ 1.6 piನ ಕಾಮನ್ ತಗೊಂಡ್ರೆ ನೋಡಿ, ಫಸ್ಟ್ ವ್ಯಾಲ್ಯೂ 1.5, ಯು ಕ್ಯಾನ್ ರೀರೈಟ್ ದಿಸ್ ಆಸ್ 15/10. ಇದನ್ನು ರೆಡ್ಯೂಸ್ ಮಾಡ್ಬೋದು 3/2, ಸೊ ವಿ ಕ್ಯಾನ್ ರೈಟ್ ಹಿಯರ್ 3/2 ಹೋಲ್ ಕ್ಯೂಬ್ ಪ್ಲಸ್ 8 ಪ್ಲಸ್ ಎಕ್ಸ್ ಕ್ಯೂಬ್. ಓಕೆ, ಲೆಟ್ಸ್ ಕ್ಯಾನ್ಸಲ್ 1/6 pi and 1/6 pi. 27 is equal to 27 divided by 8 plus 8 plus x cube. ನೋಡಿ, ಇದನ್ನು ಫರ್ದರ್ ರೆಡ್ಯೂಸ್ ಮಾಡೋದಕ್ಕೆ ಸಿಂಪಲ್ ವೇ ಏನು ಅಂದರೆ, ಎಲ್ಲ ನಂಬರ್ನು 8ಇಂದ ಮಲ್ಟಿಪ್ಲೈ ಮಾಡಿ. ಸಿ, 8 ಇಸ್ ಇನ್ ದ ಡಿನಾಮಿನೇಟರ್ನು, ಎಲ್ಲ ನಂಬರ್ನು 8ಇಂದ ಮಲ್ಟಿಪ್ಲೈ ಮಾಡಿ ಈ ಡಿನಾಮಿನೇಟರ್ ಹೋಗುತ್ತೆ. ನೋಡಿ, 27 ಇಂಟು 8 ಇಸ್ ಈಕ್ವಲ್ ಟು ಜಸ್ಟ್ 27, ಬಿಕಾಸ್ ಇದಕ್ಕೆ ಇಂಟು 8 ತೊಗೊಂಡಾಗ 8 ಕ್ಯಾನ್ಸಲ್ ಆಗುತ್ತಲ್ವಾ, ಅದಕ್ಕೆ ಜಸ್ಟ್ 27. ಓಕೆ, ನಾವು 64, then last number 8x cube. Let's reduce this now. 216 is equal to 91 plus 8x cube. Okay, 8x cube is equal to 216 minus 91, 125. Let's take x cube. X cube is equal to 125 divided by 8. See, both are cube numbers alva. It's very easy to get the x value. X value is equal to, what is cube root of 125? 5. What is cube root of 8? 2. That's it. Options decimal ಇರೋದ್ರಿಂದ ಇದನ್ನು decimal convert ಮಾಡಿ 2.5. We got the x value as 2.5. Meaning ಏನು? ಥರ್ಡ್ ಬಾಲ್ದು ಡಯಾಮೀಟರು 2.5 centimeter. ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನ್ಯೂಬೀಸ್, ನಾವು ಇಲ್ಲಿವರೆಗೂ ಸಾಲ್ವ್ ಮಾಡಿದಂಥ ಎಲ್ಲ ಕ್ವೆಶನ್ಸು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.